ಶ್ರೀರಾಮ ಸಮರ್ಥ. ಜನವರಿ 29. ನಾಮದಲ್ಲಿ ದೃಢಭಾವ ಹೇಗೆ ಬರುತ್ತದೆ? ನಾಮದಲ್ಲಿ ಪ್ರೇಮವು ನಾಮದಿಂದಲೇ ಬರುತ್ತದೆ. ಈ ಪ್ರೇಮ ಬರುವುದಕ್ಕಾಗಿ ವಿಷಯದ ಮೇಲಿನ ಪ್ರೇಮ ಕಡಿಮೆ ಆಗಬೇಕಾಗುತ್ತದೆ. ದೃಢವಾದ ನಿಷ್ಠೆ ಬೇಕು. ನಾಮವೇ ಉದ್ಧಾರ ಮಾಡುತ್ತದೆ, ನಾಮವೇ ಎಲ್ಲವನ್ನೂ ಮಾಡುತ್ತದೆಂಬ ದೃಢಭಾವನೆ ಇರಬೇಕು. ಈ ರೀತಿಯ ಭಾವನೆ ಇಟ್ಟುಕೊಂಡೇ ವ್ಯವಹಾರದಲ್ಲಿ ಪ್ರಯತ್ನ ಮಾಡುತ್ತಿರಬೇಕು. ಆದರೆ ಯಶ ಕೊಡುವವನು ಪರಮಾತ್ಮನಿರುತ್ತಾನೆ ಎಂಬ ನಿಶ್ಚಯವಿರಬೇಕು. ವೈದ್ಯರ ಹತ್ತಿರವಿರುವ ಔಷಧವನ್ನು ಸೇವಕನ ಕಡೆಯಿಂದ ತರಿಸುತ್ತೇವೆ, ಆದರೆ ಸೇವಕನಿಂದ ರೋಗ ಕಡಿಮೆಯಾಯಿತೆಂದು ಹೇಳುವುದಿಲ್ಲ. ಅದಕ್ಕೂ ಮುಂದೆ ಹೋಗಿ ವೈದ್ಯರ ಔಷಧದಿಂದ ಬಂದ ಗುಣವು ಪರಮಾತ್ಮನೇ ಕೊಟ್ಟಿರುತ್ತಾನೆ ಎಂದು ಏಕೆ ತಿಳಿಯಬಾರದು? ಪರಮಾತ್ಮನಿಗೆ ಶರಣು ಹೋಗುವುದೆಂದರೆ ಪರಮಾತ್ಮನೂ ನಮ್ಮವನಿರುತ್ತಾನೆ. ಅವನ ಹೊರತು ನಮಗೆ ಬೇರೆ ಯಾರೂ ಇಲ್ಲ. ನಾವು ಏನೂ ಮಾಡುತ್ತಿರುವುದಿಲ್ಲ. ಎಲ್ಲವನ್ನೂ ಅವನೇ ನಮ್ಮ ಹಿತಕ್ಕಾಗಿ ಮಾಡುತ್ತಿರುತ್ತಾನೆ ಎಂಬ ದೃಢವಾದ ವಿಶ್ವಾಸವಿರಬೇಕು. ನಾವು ನಮ್ಮ ಹೆಂಡತಿ ಮಕ್ಕಳ ಮೇಲೆ ಪ್ರೇಮ ಮಾಡುತ್ತೇವೆ, ಏಕೆಂದರೆ ಅವರನ್ನು ನಮ್ಮವರು ಎಂದು ಅನ್ನುತ್ತೇವೆ. ಅಂದರೆ ಪ್ರೇಮವು ನಮ್ಮತನದಲ್ಲಿ ಇರುತ್ತದೆ. ಅಂದ ಮೇಲೆ ಪರಮಾತ್ಮನು ನಮ್ಮವನು ಎಂದು ಅಂದರೆ ಸಹಜವಾಗಿ ಅವನ ಮೇಲೆ ಪ್ರೇಮವಾಗುವುದಿಲ್ಲವೇ? ಎರಡನೆಯದಾಗಿ, ಭಗವಂತನು ನಮ್ಮ ಮಿತ್ರನಿರುತ್ತಾನೆ. ಅವನು ಎಲ್ಲವನ್ನು ನಮ್ಮ ಹಿತಕ್ಕಾಗಿಯೇ ಮಾಡುತ್ತಾನೆ ಎಂಬ ವಿಶ್ವಾಸವನ್ನು ಹೊಂದಿದ್ದಾದರೆ ಚಿಂತೆಗೆ ಅವಕಾಶವೆಲ್ಲಿಯದು? ನಮ್ಮ ದೇಹ ಬುದ್ಧಿಯೂ ಇಲ್ಲವಾಗುವುದರಲ್ಲಿ ನಮ್ಮ ಹಿತವಿರುತ್ತದೆ. ಭಗವಂತನೂ ನಮ್ಮವನೆಂದು ಅನಿಸಬೇಕಾದರೆ ನಾವು ಅವನ ನಾಮದ ಬಹಳಷ್ಟು ಸಹವಾಸ ಮಾಡಬೇಕು. ಸಿದ್ಧಿಯ ಅಥವಾ ಚಮತ್ಕಾರದ ಬೆನ್ನು ಹತ್ತಬಾರದು. ಅವು ನಮ್ಮ ಸಾಧನೆಯಲ್ಲಿ ವಿಘ್ನಗಳಾಗಿರುತ್ತವೆ. ಇದಕ್ಕೆ ಬದಲಾಗಿ ಅವೇ ನಮ್ಮ ಬೆನ್ನ ಹತ್ತಬೇಕು. ಕೆಲವರಿಗೆ ಹಾವು ಕಡಿಯುವುದಿಲ್ಲ. ಇದರಲ್ಲಿರುವ ವಿಶೇಷತೆ ಏನೆಂದರೆ, ಹಾವಿನಲ್ಲಾಗಲಿ ಅಥವಾ ಮತ್ತಾವುದರಲ್ಲಾಗಲಿ ಭಗವದ್ಭಾವವನ್ನು, ತನ್ನತನವನ್ನು ನೋಡಲು ಬರಬೇಕು. ಅಂದರೆ ಯಾರೂ ನಮ್ಮ ಶತ್ರುಗಳಾಗಲಾರರು. ತಾಯಿ ತನ್ನ ಹತ್ತಿರವಿರುತ್ತಾಳೆ ಎಂಬ ಭಾವನೆಯಿಂದ ಕೂಸು ಹೇಗೆ ನಿರ್ಭಯವಾಗಿರುತ್ತದೆಯೋ ಹಾಗೆ ಭಗವಂತನು ನಮ್ಮ ಹತ್ತಿರವಿರುತ್ತಾನೆಂದು ನಾವು ನಿರ್ಭಯವಾಗಿರಬೇಕು. ನಮಗೆ ಯಾವ ಊರಿಗೆ ಹೋಗಬೇಕಾಗುತ್ತದೆಯೋ ಆ ಊರಿನ ಗಾಡಿ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನಷ್ಟೇ ನೋಡಬೇಕು. ಆ ಗಾಡಿಯಲ್ಲಿ ಯಾರು ಭೇಟಿಯಾಗುವರೆಂಬುದಕ್ಕೆ ಮಹತ್ವವಿಲ್ಲ. ಗಾಡಿಯಲ್ಲಿ ನಮಗೆ ಯಾರೂ ಭೇಟಿಯಾಗದಿದ್ದರೆ ನಾವು ಸುಮ್ಮನೆ ಮಲೈಕೊಂಡು ನಮ್ಮ ಊರಿಗೆ ಹೋಗಬಹುದು. ಇದರಂತೆ ನಾವು ನಮ್ಮ ಸಾಧನೆ ಮಾಡಬೇಕು. ಸೃಷ್ಟಿಯ ತತ್ವಗಳು ಎಷ್ಟು ಇರುತ್ತವೆ ಎಂಬ ಮುಂತಾದ ವಿಚಾರಗಳಲ್ಲಿ ಬೀಳಬಾರದು. ಅದರ ನಿರ್ಣಯವು ಎಂದೂ ಆಗಲಾರದು. ಸಂಶಯ ಹೋಗದ ಹೊರತು ನಾಮ ಸ್ಥಿರವಾಗುವುದಿಲ್ಲವೆಂಬುದನ್ನು ಲಕ್ಷ್ಯದಲ್ಲಿಡಬೇಕು. ಎಲ್ಲಿಯವರೆಗೆ ದೇಹ ಬುದ್ಧಿ ಇರುತ್ತದೆಯೋ ಅಲ್ಲಿಯವರೆಗೆ ನಾಮದ ಮಹತ್ವ ತಿಳಿಯುವುದಿಲ್ಲ. ಇಂದಿನ ಮುಖ್ಯ ವಿಚಾರ, ನಮ್ಮ ಉದ್ಧಾರವಾಗಬೇಕೆಂದು ಅನಿಸುತ್ತಿದ್ದರೆ ನಾಮಸ್ಮರಣೆಯನ್ನು ಬಿಡಬಾರದು. ಪರಮಾತ್ಮನು ಹೇಗೆ ನಿರುಪಾಧಿಕನಾಗಿರುತ್ತಾನೋ ಹಾಗೆ ನಾಮವೂ ನಿರುಪಾಧಿಕವಾಗಿರುತ್ತದೆ. सद्गुरुनाथ महाराज की जय. जय जय रघुवीर समर्थ.